ಜೆಸಿಐ ಮೋಹನ ಕೆ. ಜೆಸಿಐ ಪುತ್ತೂರಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದೇನೆ. ಜೆಸಿಐ ಪುತ್ತೂರು ವಲಯ 15ರ ಪದಗ್ರಹಣ ಸಮಾರಂಭ ಮರೀನ್ ಪುತ್ತೂರು ಕ್ಲಬ್ನಲ್ಲಿ ನಡೆಯಿತು. ಪುತ್ತೂರು ನಗರಸಭಾ ಪೌರಾಯುಕ್ತ ಮಧು ಎಸ್ ಮನೋಹರ್, ಜೆಸಿಐ 15 ವಲಯ ರೀಜನ್ ಬಿ ಉಪಾಧ್ಯಕ್ಷ ಶಂಕರ್ ರಾವ್, ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಪುತ್ತೂರು ಕ್ಲಬ್ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ಅತಿಥಿಗಳಾಗಿ ಆಗಮಿಸಿದರು. ಜೆಸಿಐ ಪೂರ್ವಾಧ್ಯಕ್ಷ ಶಶಿರಾಜ್ ರೈ, ಮಾಜಿ ಕಾರ್ಯದರ್ಶಿ ಕಾರ್ತಿಕ್ ಬಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೆಸಿಐ ಪುತ್ತೂರು ನೂತನ ಅಧ್ಯಕ್ಷ ಮೋಹನ್ ಕೆ ಅವರಿಗೆ ನಿಕಟಪೂರ್ವ ಅಧ್ಯಕ್ಷ ಸುಹಾಸ್ ಮರಿಕೆ ಪದಪ್ರದಾನ ಮಾಡಿ ಪ್ರಮಾಣ ವಚನ ಬೋಧಿಸಿದರು. ಕಾರ್ಯದರ್ಶಿ ಆಶಾ ಎಂ, ಜೆಜೆಸಿ ಅಧ್ಯಕ್ಷೆ ವಿಷ್ಣುಪ್ರಿಯಾ ಕೆವಿ ಅವರಿಗೆ ಪದಪ್ರದಾನ ಮಾಡಲಾಯಿತು. ಕೋಶಾಧಿಕಾರಿ ಸುಹಾಸ್ ರೈ ಹಾಗೂ ವಿವಿಧ ಪದಾಧಿಕಾರಿಗಳಿಗೆ ನೂತನ ಅಧ್ಯಕ್ಷ ಮೋಹನ್ ಕೆ ಪ್ರಮಾಣ ವಚನ ಬೋಧಿಸಿದರು. ಪೂರ್ವಾಧ್ಯಕ್ಷ ಪುರಂದರ ರೈ ಅವರು ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿ ಅಭಿನಂದನೆ ಸಲ್ಲಿಸಿದರು. ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು. 2023ರಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಸದಸ್ಯರನ್ನು ಗೌರವಿಸಲಾಯಿತು. ನಿಕಟಪೂರ್ವ ಅಧ್ಯಕ್ಷ ಸುಹಾಸ್ ಮರಿಗೆ ವರದಿ ವಾಚಿಸಿದರು. ಜೆಸಿಐ ಪೂರ್ವಾಧ್ಯಕ್ಷ ಪವಿತ್, ನಿಕಟಪೂರ್ವ ಅಧ್ಯಕ್ಷ ಸುಹಾಸ್ ಮರಿಗೆ ಸ್ವಾಗತಿಸಿ ನೂತನ ಕಾರ್ಯದರ್ಶಿ ಆಶಾ ಎಂ ವಂದಿಸಿದರು. ಮಾಜಿ ಶಾಸಕ ಸಂಜೀವ ಮಠಂದೂರು, ಜೆಸಿಐ ಪೂರ್ವಾಧ್ಯಕ್ಷರುಗಳು, ಸಲಹೆಗಾರರು, ರೋಟರಿ ಸಂಸ್ಥೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಜೆಸಿಐ ಪ್ರಾರಂಭ ಆದಂಥದ್ದು ಜೂನಿಯರ್ ಚೇಂಬರ್ ಚಾರ್ಟರಿಂದ 1915ರಲ್ಲಿ ಪ್ರಾರಂಭ ಆಯಿತು. 1944ರಲ್ಲಿ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್, ಯಾಕೆಂದರೆ ಜೆಸಿಐ ಅಂತ ಕೇಳ್ತಾ ಇದ್ದೇವೆ, ಆದರೆ ಜೆಸಿಐ ಫುಲ್ ಫಾರ್ಮ್ ಏನು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಅಂತೇಳಿ ಅದನ್ನು ತಿಳ್ಕೊಂಡೆ. ಈಗಾಗಲೇ 80 ವರ್ಷ ಕಳೆದಿದೆ. 80 ವರ್ಷದಲ್ಲಿ ಹಲವಾರು ಜಿಲ್ಲೆಗಳಿರ್ಬೋದು, ಹಲವಾರು ನಗರಗಳಲ್ಲಿರ್ಬೋದು ಈ ಜೆಸಿಐ ಕಾರ್ಯಾಚರಿಸ್ತಾ ಇದೆ. ಈ ಜೆಸಿಐಯಲ್ಲಿ ಈಗ ಪುತ್ತೂರಿನಲ್ಲಿ ಇದು 53ನೇ ವರ್ಷದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರುವಂತಹ ಮೋಹನ್ರವರು. ನನಗೆ ಮೊದಲನೇ ಬಾರಿ ಸಿಕ್ಕಿರುವಂಥದ್ದು, ನಾನು ನಗರಸಭೆಯ ಪೌರಾಯುಕ್ತರಾಗಿ ಬಂದ ನಂತರ ಮೊದಲನೇ ಬಾರಿಗೆ ಅವರು ನಗರಸಭೆಗೆ ಬಂದರು. ಅಂದರೆ ರೋಟರಿ ಕ್ಲಬ್ಬಲ್ಲಿ 2-3 ಸಲ ಸಿಕ್ಕಿದ್ರು, ಆದರೆ ವೈಯಕ್ತಿಕವಾಗಿ ಸಿಕ್ಕಿರುವಂಥದ್ದು ಮೊದಲನೇ ಬಾರಿಗೆ ನನಗೆ ನಗರಸಭೆಗೆ ಬಂದಿದ್ದರು. ಯಾಕೆ ಬಂದಿದ್ದರು ಅಂದರೆ, ಒಂದು ಶಾಲೆಯ ಮೇಲ್ಛಾವಣಿಯನ್ನು ಕಿತ್ತೋಗಿದೆ, ಅದಕ್ಕೆ ಅಳವಡಿಸ್ಲಿಕ್ಕೆ ಒಂದು ಪೈಪನ್ನು ಹಾಕಿ ಕೊಡಬೇಕು, ಅದನ್ನು ನಗರಸಭೆಯಿಂದ ಒದಗಿಸಿ ಅಂತೇಳಿ ನನ್ನಲ್ಲಿ ಕೇಳಲಿಕ್ಕೆ ಬಂದಿದ್ದರು. ನನ್ನ ಕೈಲಾದಂಥ ಸಹಕಾರವನ್ನು ಅವರಿಗೆ ಮಾಡಿದ್ದೇನೆ. ಆದರೆ ಅವರ ಸೋಷಲ್ ರೆಸ್ಪಾನ್ಸಿಬಿಲಿಟಿಯನ್ನು ಅದನ್ನು ಮೆಚ್ಚಬೇಕು. ಅವರು ಅಲ್ಲಿಗೆ ಬಂದು ಅದನ್ನು ಮೇಲ್ಛಾವಣಿಯನ್ನು ಮಾಡೋ ತನಕ ಇದು ಮಾಡಿ ಅದನ್ನು ಮುಗಿಸಿದ್ದಾರೆ. ಅದಕ್ಕೆ ಅವರಿಗೆ ಈ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿಕೊಂಡದಕ್ಕಾಗಿ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಜೆಸಿಐ ಪ್ರೆಸಿಡೆಂಟ್ ಅಂದರೆ ಜೆಸಿಐ ಮೆಂಬರ್ ಆ್ಯಕ್ಚುಲಿ ಅಂದರೆ ಇದು ಇಟ್ಸ್ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಒಂದು ಸೋಷಲ್ ಸರ್ವಿಸ್ ಒಂದು ಕಮ್ಯುನಿಟಿಗೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಎಷ್ಟೋ ಜನ ಜೆಸಿಐ ಮೆಂಬರ್ಸ್ ಆಗಿ ಮತ್ತು ರೋಟ್ರಿ ಕ್ಲಬ್ಸ್ ಆರ್ ಲಯನ್ಸ್ ಕ್ಲಬ್ಗೆ ಹೋಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಅದು ಒಂಥರ ನಿರಂತರವಾಗಿ ಹೋಗುವಂಥ ಒಂದು ಸೇವಾ ಭಾವ. ಯಾಕೆ ನಾವು ರೋಟ್ರಿ ಜೆಸಿಐ ಇಂಥ ಸಂಘಕ್ಕೆ ಸೇರ್ತೀವಿ? ಯಾಕಂದರೆ ಎಲ್ಲೋ ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಏನು ಕಮ್ಮಿ ಆಗಿದೆ ಅದನ್ನು ನೀಗಿಸಲು ನಾವು ನಮ್ಮ ಇಂಥ ಸಂಸ್ಥೆಗಳು ಬೇಕಾಗ್ತದೆ. ಅದರಲ್ಲೂ ಸಂಸ್ಥೆ ಅಂದರೆ ಸುಮ್ಮನೆ 1 ವರ್ಷ ಇದ್ದು ಹೋಗೋದಂಥದ್ದಲ್ಲ. ಆ 1 ವರ್ಷದಲ್ಲಿ ಏನು ಮಾಡ್ತಾರೆ, ಏನು ಮಾಡ್ತೀವಿ ಅನ್ನೋದಂಥದ್ದು ಅವರ ಟೀಮ್ನ ಲೀಡ್ ಮಾಡೋವಂಥ ಕೆಪಾಸಿಟಿ ಇರುವಂಥವರು ಇರಬೇಕು. ನನ್ನ ಗೊತ್ತಿದ್ದ ಪ್ರಕಾರ ಮೋಹನ್ ಈಸ್ ಎ ವೆರಿ ಕೇಪಬಲ್ ಲೀಡರ್ ಟು ಡೂ ದ್ಯಾಟ್. ಯಾಕಂದರೆ ನಾನು ಅವ್ರ ಹತ್ರ ತುಂಬ ಇಂಟ್ರ್ಯಾಕ್ಷನ್ ಮಾಡಿದ್ದೀನಿ.
ಒಂದು ಏನಾದರೂ ಒಂದು ವಿಷಯ ಹೊಸದಾಗಿ ವಿನೂತನವಾಗಿ ಮಾಡಬೇಕು ಅಂತ ಇದ್ದರೆ ಅದಕ್ಕೆ ಆ ಮನುಷ್ಯ ಒಳ್ಳೆ ಟ್ರಾವೆಲ್ಡ್ ಪರ್ಸನ್ ಆಗಿರಬೇಕು. ಒಂದೇ ಜಾಗದಲ್ಲಿ ಇದ್ದರೆ ಅದು ಬಾವಿಯಲ್ಲಿದ್ದ ಕಪ್ಪೆ ಆ ಥರ ಏನೂ ಗೊತ್ತಾಗೋದಿಲ್ಲ. ಈ ಶುಡ್ ಬಿ ವೆಲ್ ಟ್ರಾವೆಲ್ಡ್, ವೆಲ್ ರೆಡ್, ಆ್ಯಂಡ್ ನಾವು ಆಕ್ಸೆಪ್ಟೆನ್ಸ್ ಇರಬೇಕು. ಚೇಂಜನ್ನ ಆಕ್ಸೆಪ್ಟ್ ಮಾಡಿಕೊಳ್ಬೇಕು. ಬಿಕಾಸ್ ಚೇಂಜ್ ಇಸ್ ದ ಓನ್ಲಿ ಕಾನ್ಸ್ಟೆಂಟ್. ಸೊ ನಾನು ಅವ್ರ ಹತ್ರ ಮಾತಾಡ್ಬೇಕು, ಕೆಲವೆಲ್ಲ ವಿಷಯ ನಾವು ಮಾತಾಡಿದ್ವಿ. ಬಹುಶಃ ಅವರ ಈ ಒಂದು ವರ್ಷದಲ್ಲಿ ನಾವು ಪುತ್ತೂರು ಕ್ಲಬ್ ಜೊತೆಗೆ ಸೇರಿ ಕೂಡ ನಾವು ಕೆಲವೊಂದು ಜಾಯಿಂಟ್ ವೆಂಚರಲ್ಲಿ ನಾವು ಮಾಡಲಿಕ್ಕೆ ತಯಾರಿದ್ದೇವೆ. ಫಸ್ಟ್ ಥಿಂಗ್, ನಾವು ಇವಾಗಲೇ ನಮ್ಮ CMC ಕಮಿಷನರ್ ಅವರು ನಮ್ಮದು ಒಂದು 7 ಸ್ಟೇಜ್ ವಾಟರ್ ಪ್ಯೂರಿಫೈಯರ್ನ ಉದ್ಘಾಟನೆ ಮಾಡಿದ್ದಾರೆ. ನಮ್ಮದು ಅಷ್ಟೇ, ಏನಂದರೆ ವಿ ನೀಡ್ ಎ ವೆರಿ ಕ್ಲೀನ್ ಪುತ್ತೂರು, ಪ್ಲಾಸ್ಟಿಕ್ ಫ್ರೀ ಪುತ್ತೂರು ಆಗಬೇಕು. ಭಾಳ ಹೆಮ್ಮೆಯ ವಿಷಯ. ಒಬ್ಬ ವಲಯ ಉಪಾಧ್ಯಕ್ಷನಾಗಿ JCI ಪುತ್ತೂರಿನಂಥ ಘಟಕವನ್ನು ನಮಗೆ ಅಸೈನ್ ಮಾಡಿರುವುದಕ್ಕೆ ವಲಯ 15ಕ್ಕೆ ನಾನು ಆಭಾರಿಯಾಗಿದ್ದೇನೆ. ಕಳೆದ ವರ್ಷ JCI ಪುತ್ತೂರಿನ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಪಡೆದುಕೊಂಡು ಈ ಬಾರಿ ಮತ್ತೆ ಇನ್ನೊಂದು ವರ್ಷಕ್ಕೆ ಮತ್ತೆ ಪುತ್ತೂರಿಗೆ ಆಗಾಗ ಬರುವಂಥ ಒಂದು ಅವಕಾಶವನ್ನು ಈ JCI ನಮಗೆ ಕಲ್ಪಿಸಿಕೊಟ್ಟಿದೆ. ಕಳೆದ ಬಾರಿಯ ಅಧ್ಯಕ್ಷ JC ಸುಹಾಸ್ ಮರಿಕೆಯವರು ಹಲವಾರು ಕಾರ್ಯಕ್ರಮಗಳ ಮುಖಾಂತರ JCI ಪುತ್ತೂರಲ್ಲದೆ ವಲಯ ಅಲ್ಲದೆ ರಾಷ್ಟ್ರದಾದ್ಯಂತ ಹೆಸರನ್ನು ಮಾಡಿ ಭಾಳ ಗೌರವಯುತವಾದಂಥ ಒಂದು ಪುತ್ತೂರಿನ ಘಟಕಕ್ಕೆ ಅದರ ಹೆಸರನ್ನು ಮತ್ತಷ್ಟು ಹೆಚ್ಚಿಗೆಯನ್ನು ಮಾಡಿದ್ದಾರೆ. ಅದೇ ರೀತಿ ಈ ಬಾರಿಯ ಅಧ್ಯಕ್ಷರು 2022ರಲ್ಲಿ ಸ್ಪೀಚ್ ಕ್ರಾಫ್ಟನ್ನು ಮಾಡ್ತಿರೋ ಸಂದರ್ಭದಲ್ಲಿ ನನ್ನ ಬ್ಯಾಚ್ಮೇಟ್ ಆಗಿದ್ದಂತಹ JC ಮೋಹನ್ ಕೆ ಅವರು ಕೂಡ ಆ ಸ್ಪೀಚ್ ಕ್ರಾಫ್ಟ್ನ ಸಮಯದಲ್ಲಿ ಕೂಡ ಅವರನ್ನು 3 ದಿವಸಗಳ ಕಾಲ ನಾವು ಜೊತೆಗಿದ್ದೆವು. ನಾವೆಲ್ಲರೂ ಟೆನ್ಷನಲ್ಲಿದ್ದರೆ ಅವರು ಭಾಳ ಕೂಲಾಗಿರ್ತಾಯಿದ್ರು. ಎಲ್ಲೂ ಟೆನ್ಷನ್ ಮಾಡ್ಕೊಳ್ಳೋದೆ ಭಾಳ ಕೂಲಾಗಿ ಅವರ ಅವಧಿ ಬಂದಾಗ ಅವರ ವಿಷಯಗಳನ್ನು ಮಂಡನೆ ಮಾಡುವಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿರುವಂತಹ ಒಬ್ಬ ಸಹೃದಯಿ ವ್ಯಕ್ತಿ. ಭಾಳ ಖುಷಿಯಾಯಿತು. ಒಂದು ಸ್ವಚ್ಛ ಪುತ್ತೂರು, ಅದರ ಜೊತೆಗೆ ಪ್ಲಾಸ್ಟಿಕ್ ಮುಕ್ತ ಪುತ್ತೂರನ್ನಾಗಿ ಒಂದು ಧ್ಯೇಯವನ್ನು ಇಟ್ಟುಕೊಂಡು ಈ ಬಾರಿಯ 2024ನೇ ವರ್ಷವನ್ನು ಯಶಸ್ವಿಯಾಗಿ ಕಳೆಯುವುದಕ್ಕೆ ಬೇಕಾಗಿ ಒಂದು ಉತ್ತಮ ಕಾರ್ಯದೊಂದಿಗೆ ಇವತ್ತಿನ ಏನು ಪದಗ್ರಹಣ ಸಮಾರಂಭವನ್ನು ಅವರು ನಡೆಸಿದ್ದಾರೆ. ಅವರ ಈ ಎಲ್ಲ ಕಾರ್ಯಗಳಿಗೆ ಒಬ್ಬ ನಿಮ್ಮ ಪ್ರಾಂತ್ಯದ ವಲಯ ಉಪಾಧ್ಯಕ್ಷನಾಗಿ 100% ನಿಮ್ಮ ಜೊತೆಗೆ ನಾವಿದ್ದೇವೆ ಮತ್ತು ವಲಯದಿಂದ ಆಗಬೇಕಾಗಿರುವಂತಹ ಅಥವಾ JCI ಭಾರತದಿಂದ ಬರುವಂತಹ ಎಲ್ಲ ಸಲಹೆ ಸೂಚನೆಗಳನ್ನು ನಿಮಗೆ ಕ್ಲಪ್ತ ಸಮಯದಲ್ಲಿ ನೀಡಿ ಈ ಘಟಕಕ್ಕೆ ಕಳೆದ ವರ್ಷ 2023ರಲ್ಲಿ ಸುಹಾಸ್ ಮರಿಕೆಯವರು ಗಳಿಸಿದ ಪ್ರಶಸ್ತಿಗಳಿಗಿಂತ ಇಮ್ಮಡಿ ಪ್ರಶಸ್ತಿಗಳು ನಿಮ್ಮದಾಗಲಿ. JCI ಪುತ್ತೂರಿನ ಎಲ್ಲ JCI ಪುತ್ತೂರು ಅಥವಾ JCI ಅಂತ ಹೇಳುವಂಥ ಆಂದೋಲನ ಪುತ್ತೂರಿನ ಯಾವ ಭಾಗದಲ್ಲಿ ಆಬ್ಸೆನ್ಸ್ ಇದೆ ಅಥವಾ ಎಲ್ಲ JCIನ ಬಗ್ಗೆ ಮಾಹಿತಿಗಳಿಲ್ಲ, JCI ಅಂತ ಹೇಳಿದರೆ ಏನು ಅಂತೇಳಿ ಕೇಳುವಂಥ ಸ್ಥಿತಿ ಇದೆ, ಅಲ್ಲಿಗೆಲ್ಲ JCIಯ ಈ ಒಂದು ಆಂದೋಲನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ತರಬೇತಿಗಳ ಮುಖಾಂತರ ಅಥವಾ ನಿಮ್ಮ ಈ ಹೊಸ ಯೋಜನೆಯ ಮುಖಾಂತರ JCIನ ಪುತ್ತೂರಿನ ಉದ್ದಗಲಕ್ಕೂ ಅದನ್ನು ಪಸರಿಸಿ ಪುತ್ತೂರು JCIನ 53ನೇ ಅಧ್ಯಕ್ಷನಾಗಿ ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಈ 53 ಮತ್ತು ನನಗೆ ಒಂದು ವಿಶೇಷವಾದ ಸಂಬಂಧ ಇದೆ. ಅದು ನೀವು ನನ್ನ ಫೋನ್ ನಂಬರ್ ನೋಡಿರ್ಬೋದು, ನನ್ನ ಗಾಡಿ ನಂಬರ್ ಆಗಿರ್ಬೋದು, ಹಾಗೂ ಈ ಬಾರಿಯ ಅದು ನನಗೆ ಅದೃಷ್ಟದ ಸಂಖ್ಯೆ. ಆ ಅದೃಷ್ಟ ತನ್ನಷ್ಟಕ್ಕೆ ತಾನೇ ನನ್ನನ್ನು ಹುಡುಕಿಕೊಂಡು ಬಂದಿದೆ. ತುಂಬ ಸಂತೋಷ ಆಗ್ತಿದೆ ನಿಮ್ಮ ಮುಂದೆ ಪ್ರತಿಷ್ಠಿತವಾದಂಥ 53 ವರ್ಷಗಳ ಇತಿಹಾಸ ಇರುವಂಥ ಒಂದು ಕ್ಲಬ್ಬಿನ ಅಧ್ಯಕ್ಷನಾಗಿ ನಿಮ್ಮ ಮುಂದೆ ಮಾತಾಡ್ತಿದ್ದೇನೆ ಅಂತ ತುಂಬ ಗರ್ವದಿಂದ ಹೇಳ್ತಾ ಇದ್ದೇನೆ. JCI ಪುತ್ತೂರಿಗೆ ತನ್ನದೇ ಆದ ಇತಿಹಾಸ ಇದೆ. ಚಾರ್ಟರ್ ಮೆಂಬರ್ಗಳಾದಂಥ KR ಶೆಣೈ ಅವರಿದ್ದಾರೆ, VK ಜೈನ್ ಅವರಿದ್ದಾರೆ, ಅಡ್ವೊಕೇಟ್ ರಾಮಮೋಹನ್ ಸರ್ ಇದ್ದಾರೆ. ಇವರೆಲ್ಲ ಒಂದು ಇಚ್ಛಾಶಕ್ತಿಯಿಂದ 53 ವರ್ಷಗಳನ್ನು ಈ ಘಟಕ ಕಂಡಿದೆ. ಇದರ ಮಧ್ಯೆ ಎಷ್ಟೋ JC ಕ್ಲಬ್ಗಳು ಎಷ್ಟೋ ಕಡೆ ಉದಯ ಆಯಿತು, ಎಷ್ಟೋ ಕಡೆ ಅದು ಮುಗ್ದು ಕೂಡ ಹೋಗಿದೆ. ಪುತ್ತೂರಲ್ಲಿ ಮಾತ್ರ ಇವತ್ತಿಗೂ ಪ್ರಕಾಶಿಸುತ್ತಿದೆ.
JCI ಪುತ್ತೂರಿಗೆ ನಾನು 2017ರಲ್ಲಿ JC ದಾಮೋದರ್ ಪಾಟಾಳಿಯವರ ಮುಖಾಂತರ ಪರಿಚಯ ಆದೆ. 2017ರಲ್ಲಿ ಒಂದು ಸಾಮಾನ್ಯ ಮೆಂಬರಾದ ನಾನು 2023ರಲ್ಲಿ ಅಧ್ಯಕ್ಷನಾಗೋ ತನಕ JCಯಲ್ಲಿ ಹಲವು ಜವಾಬ್ದಾರಿಗಳನ್ನು ನಿರ್ವಹಿಸಿ 2022ರಲ್ಲಿ ಕಾರ್ಯದರ್ಶಿಯಾಗಿ JCIನಲ್ಲಿ ನಳಪಾಕ ಪ್ರೋಗ್ರಾಮ್ ಮುಂತಾದಲ್ಲಿ ನಿರ್ದೇಶಕನಾಗಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿದ ನಂತರ ಅಧ್ಯಕ್ಷ ಸ್ಥಾನವನ್ನು ಪಡ್ಕೊಂಡಿದ್ದೇನೆ. ಹಾಗೆ JCIನಲ್ಲಿ ಸಿಗುವಂಥ ವಿಶೇಷ ಕೋರ್ಸ್ಗಳಂತ ಸ್ಪೀಚ್ ಕ್ರಾಫ್ಟ್, ನಳಂದ ಇಂಥ ನನಗೆ ಸಹಕಾರ ಆಗುವಂಥ ಕಾರ್ಯಕ್ರಮಗಳನ್ನು ಕೂಡ ನಾನು ಪಡ್ಕೊಂಡಿದ್ದೇನೆ. ಇವತ್ತು ನಿಮ್ಮ ಮುಂದೆ ನಾನು ನಿಂತು ಡಯಾಸ್ ಮುಂದೆ ಮಾತಾಡ್ತಿದ್ದೇನೆ ಅಂತಂದರೆ ಅದಕ್ಕೆ ಕಾರಣ JCI. ಅದಕ್ಕೋಸ್ಕರ ನನ್ನನ್ನು ಪರಿಚಯಿಸಿದಂಥ JC ದಾಮೋದರ್ ಪಾಟಾಳಿ ಅವರಿಗೆ ವಿಶೇಷವಾಗಿ ಒಂದು ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಈ ವರ್ಷ ಅಧ್ಯಕ್ಷನಾಗಿ ತಗೊಳ್ಳೋದಕ್ಕಿಂತ ಮುಂಚೆ ಕಳೆದ ವರ್ಷದ JC ಸಪ್ತಾಹದಲ್ಲಿ ನಿರ್ದೇಶಕನಾಗಿ ನನ್ನನ್ನು ಮಾಡಿದ್ದಾರೆ. ಆ ನಿರ್ದೇಶಕನಾಗಿ ನಾನು ಮಾಡಿದ ಕೆಲಸಗಳು ನನಗೆ ಅಧ್ಯಕ್ಷನಾಗಲು ಪೂರಕವಾಗಿ ತುಂಬ ಸಹಕಾರಿಯಾಯಿತು. ಆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವಾದ ಪೆಟ್ ಶೋ, ಇದನ್ನು ನಮ್ಮ ಡಾಕ್ಟರ್ ದೀಪಕ್ ರೈ ಅವರ ವಿಶೇಷ ಮುತುವರ್ಜಿಯಿಂದಾಗಿ ನಾವು ಮಾಡಿದ್ದೇವೆ. ಇನ್ನು ಮುಂದೆ ಬರುವ ವರ್ಷಗಳಲ್ಲಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೇವೆ. ಇವತ್ತು ಈ ಸಮಾರಂಭಕ್ಕಿಂತ ಮುಂಚೆ ಪುತ್ತೂರು ಕ್ಲಬ್ ಮತ್ತು JCI ಇದರ ಸಹಯೋಗದಲ್ಲಿ ಪುತ್ತೂರು ಕ್ಲಬ್ಬನ್ನು ಒಂದು ಪ್ಲಾಸ್ಟಿಕ್ ಫ್ರೀಯಾಗಿ ಘೋಷಣೆ ಮಾಡುವಂಥ ಯೋಜನೆ ಈಗಾಗಲೇ ನಮ್ಮ ನಗರ ಸಭೆಯ ಕಮಿಷನರ್ ಆದಂತಹ ಮಧು ಎಸ್ ಮನೋಹರ್ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಒಂದು RO ಪ್ಲಾಂಟನ್ನು ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಪುತ್ತೂರು ಕ್ಲಬ್ ಇನ್ನು ಮುಂದೆ ಯಾವುದೇ ಥರದ ವಾಟರ್ ಬಾಟಲ್ಗಳನ್ನು ಪ್ಲಾಸ್ಟಿಕ್ನಲ್ಲಿ ಕೊಡುವುದಿಲ್ಲ. ಅದಕ್ಕೋಸ್ಕರ ಸ್ಪೆಷಲಿ ಆಗಿ ಡಿಸೈನ್ ಆಗಿರುವಂಥ RO ಪ್ಲಾಂಟ್ ಆಲ್ರೆಡಿ ಇವರು ಇನ್ಸ್ಟಾಲ್ ಮಾಡಿದ್ದಾರೆ. ಅದೇ ಥರ ಸರ್ವ್ ಮಾಡಲಿಕ್ಕೋಸ್ಕರ ಗಾಜಿನ ಬಾಟ್ಲುಗಳನ್ನು ವಿಶೇಷವಾಗಿ ವ್ಯವಸ್ಥೆ ಮಾಡಿದ್ದಾರೆ. ಇದು ಪುತ್ತೂರಿನಲ್ಲಿ ಒಂದು ವಿನೂತನ ವ್ಯವಸ್ಥೆ. ಇದನ್ನು ನಾವು ಯಾಕೆ ಮಾಡಿದ್ದೇವೆ ಅಂತಂದರೆ, ಇವತ್ತು ಈ ವರ್ಷದ ನಮ್ಮ ಒಂದು ವಿಶೇಷವಾದ ಕಾರ್ಯಕ್ರಮ ಒನ್ ಎಲ್ಲೋ ಒನ್ ಸಸ್ಟೈನೇಬಲ್ ಪ್ರಾಜೆಕ್ಟ್, ಪ್ಲಾಸ್ಟಿಕ್ ಮುಕ್ತ ಪುತ್ತೂರು. ಪ್ಲಾಸ್ಟಿಕ್ ಮುಕ್ತ ಪುತ್ತೂರನ್ನು ಮಾಡಲಿಕ್ಕೆ JCIನಿಂದ ಯಾವ ಥರದ ತರಬೇತಿಗಳು, ಜನಜಾಗೃತಿಗಳು ಇದನ್ನು ಮಾಡುವ ಮುಖಾಂತರ ಈ ವರ್ಷವನ್ನು ಪೂರ್ತಿ ನಾವು ಪ್ಲಾಸ್ಟಿಕ್ ಮುಕ್ತ ಪುತ್ತೂರು ಮಾಡಲಿಕ್ಕೆ ಪೂರ್ತಿ JCIಯ ಶಕ್ತಿಯನ್ನು ನಾವು, ಆಗ ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಹೇಳಿದರು ಬೇರೆ ಬೇರೆ ನಮೂನೆಯ ಶಕ್ತಿಗಳಿದೆ ಅಂತ. ಆ ಒಂದು ಶಕ್ತಿಯನ್ನು ನಾವು ಪುತ್ತೂರಿಗೋಸ್ಕರ, ಅಂದರೆ ನಮ್ಮ ಸಮಾಜಕ್ಕೆ JCIನಿಂದಾಗಿ ಕೊಡುವ ಒಂದು ವಿಶೇಷವಾದ ಕೊಡುಗೆಯಾಗಿ ನಾವು ಮಾಡಬೇಕು ಅಂತ ಇದ್ದೇವೆ. ಇದು ನನ್ನ ಈ ವರ್ಷದ ಗುರಿಯಾಗಿರುತ್ತದೆ. ಅದೇ ಥರ ನಾನು ಅಧ್ಯಕ್ಷನಾಗಲು ಖಂಡಿತವಾಗಿಯೂ ಎಲ್ಲ ಪೂರ್ವಾಧ್ಯಕ್ಷರುಗಳ ಸಹಕಾರ ಹಾಗೂ ನನ್ನ ಎಲ್ಲ JC ಮಿತ್ರರ ಒಂದು ವಿಶೇಷವಾದ ಇಲೆಕ್ಷನ್ನಲ್ಲಿ ನೀಡಿದಂಥ ಸಹಕಾರದಿಂದ ಸಾಧ್ಯವಾಗಿದೆ. ಅದಕ್ಕೋಸ್ಕರ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಅಕ್ಸೆಪ್ಟೆನ್ಸ್ ಸ್ಪೀಚನ್ನು ಮುಗಿಸ್ತಿದ್ದೇನೆ. ಜೈ JC. ನಾನು JCI ಮೋಹನ ಕೆ JCI ಪುತ್ತೂರಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ.